ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಪಕ್ಷದಲ್ಲಿ ಏನು ನಡೀತಾ ಇದೆ ಅನ್ನೋದು ರಾಜ್ಯದ ಜನರಿಗೆ ದೊಡ್ಡ ಗೊಂದಲ. ತಾವೀಗ ಹೇಳ್ತಾ ಇದ್ರಿ ಕಾವೇರಿ ವಿಚಾರಕ್ಕೆ ಇಡೀ ರಾಜ್ಯ ಹೊತ್ತು ಉರಿತಾ ಇದೆ, ಬಂದಾಗಿದೆ. ಕಾವೇರಿ ತೀರದ ಪ್ರದೇಶದ ಜನರು ಕಳೆದ 25 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸತತವಾಗಿ. ಆದರೂ ಕೂಡ ತಾವು ತಮ್ಮ ಸಂಸದರ ಬಗ್ಗೆ, ತಮ್ಮ ಸರ್ಕಾರದ ಬಗ್ಗೆ, ತಮ್ಮ ಮುಖ್ಯಮಂತ್ರಿ ಬಗ್ಗೆ ತಾವೇ ಹೇಳಿಕೆ ಕೊಡ್ತಾ ಇದ್ರಿ. ಅವರು ಯಾವುದೋ ಬೇರೆ ಪಕ್ಷದವರು ಕಾಂಗ್ರೆಸ್ JDS ಆದರೂ ಓಕೆ, ಬಿಜೆಪಿ ಆಡಳಿತ ಪಕ್ಷ ಇದೆ, ಬಿಜೆಪಿ ನಾಯಕರುಗಳೇ ಅವ್ರನ್ನ ತೆಗೊಳ್ತಾ ಇದ್ದಾರೆ ಅಂದ್ರೆ ಜನಕ್ಕೆ ಏನು ಹೇಳ್ತಾ ಇದ್ದೀರಿ ನೀವು? ಚಲಾವಣೆಯಲ್ಲಿ ಇಲ್ಲದೆ ಇರುವಂತವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಅಂದ್ರೆ ಚಲಾವಣೆ ಇಲ್ಲದೆ ಇದ್ದವರು ಯಾರು? ತಾವು ಈಗ ನೇರವಾಗಿ ಅನಂತಕುಮಾರ್ ಬಗ್ಗೆನೇ ಮಾತಾಡ್ತಾ ಇದ್ದೀರಿ. ಅವ್ರ ಜವಾಬ್ದಾರಿಯಲ್ಲಿ ಇರುವಂತವ್ರು, ಅವರು ಸಂಸದರು, ಬೆಂಗಳೂರು ಮಹಾನಗರವನ್ನು ಪ್ರತಿನಿಧಿಸುವಂಥವರು, ಪ್ರಭಾವಿ ನಾಯಕರು, ಕೇಂದ್ರದಲ್ಲಿ ಬಿಜೆಪಿಯಲ್ಲಿ ಅತ್ಯಂತ ವರಿಷ್ಠ ನಾಯಕ ತಾನು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಪ್ರಧಾನಮಂತ್ರಿಯವರನ್ನು ಬೇಕಾದಾಗ ಮಾತಾಡಿಸುವಂಥ ಸ್ವಾತಂತ್ರ್ಯ ಅವರಿಗಿದೆ, ಅವಕಾಶ ಇದೆ. ಯಾಕೆ ಮಾಡೋದಿಲ್ಲ? ಏನು ಮಾಡಬೇಕಿತ್ತು ಅವ್ರು ಹೋಗಿಬಿಟ್ಟು ಪ್ರಧಾನಮಂತ್ರಿಯವರ ಮುಂದೆ ಎಲ್ಲ ಸಂಸದರನ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಯವರನ್ನು ಸೇರಿಸಿಕೊಂಡು ಪ್ರಧಾನಮಂತ್ರಿಯವರನ್ನು ಕೇಳಬೇಕಿತ್ತು. ಯಾಕೆ ಇಂಥ ತೀರ್ಮಾನ ಮಾಡ್ತಾ ಇದ್ದೀರಿ? ಯಾಕೆ ವಿವೇಚನಾರಹಿತವಾಗಿ ಕಾವೇರಿಯ ನೀರನ್ನು ಈ ಪ್ರಶ್ನೆನ ವಿರೋಧ ಪಕ್ಷ ಕಾಂಗ್ರೆಸ್ ಕೇಳಿದ್ರೆ ನಾವು ಒಪ್ಕೋಬೋದಿತ್ತು. ತಾವು ಕೇಳ್ತಾ ಇದ್ದೀರಿ ಅದನ್ನ, ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ನಾಯಕರು ಏನ್ ಮಾಡ್ತಾ ಇದ್ದಾರೆ? ನಾವು ಕೇಳಿದ್ರೇನು, ಕಾಂಗ್ರೆಸ್ ಕೇಳಿದ್ರೇನು? ನೀವು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ತಾನೇ. ನೀವು ಅದನ್ನು ಮಾಡದೇ ಇದ್ದಾಗ ಜನರ ಪರವಾಗಿ ಪ್ರಶ್ನೆ ಮಾಡುವಂಥದ್ದು ನಮ್ಮ ಅಧಿಕಾರ. ಹಾಗಾದ್ರೆ ಅವ್ರು ನೀವು ಹೋಗಿ ನಾಳೆನೇ ಹೋಗಿ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಯವರನ್ನು ಮಾತಾಡಿಸಿ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಬನ್ನಿ. ನಾವು ನಿಮಗೆ ಶ್ರೀಗಂಧದ ಹಾರ ಹಾಕಿ ಮೈಸೂರು ಪೇಟ ತೊಡಿಸಿ ಸ್ವಾಗತ ಮಾಡ್ತೇವೆ. ಅವರೊಬ್ಬ ಸಂಸದರು, ಒಬ್ಬ ಸಂಸದ ಏನ್ ಮಾಡೋದಕ್ಕೆ ಸಾಧ್ಯ? ಸ್ವಾಮಿ ಅವರೇ, ತಾವು ಸಂಸದರಾಗಿದ್ರಿ, ಮಂತ್ರಿ ಆಗಿರೋರು. ಸ್ವಾಮಿ, ಪ್ರಧಾನಮಂತ್ರಿಯವರ ಹತ್ರ ಬೇಕು ಅಂತ ಹೇಳಿದಾಗ ಮಾತನಾಡುವಂತಹ ಅವಕಾಶ ಇರುವಂತಹದ್ದು, ಸ್ವಾತಂತ್ರ್ಯ ಇರುವಂತಹದ್ದು ಸಂಸತ್ ಸದಸ್ಯರಿಗೆ. ಒಬ್ಬ ಅನಂತಕುಮಾರ್ ಬೇರೆ ಇನ್ನು ಸಂಸದರಿಲ್ವಾ ಬೆಂಗಳೂರು ಮಹಾನಗರದಲ್ಲಿ, ರಾಜ್ಯದಲ್ಲಿ ಇಲ್ವಾ? ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಅವರು ಮುಂಚೂಣಿಯಲ್ಲಿರುವಂತಹ ನಾಯಕರು. ಎಲ್ಲರನ್ನೂ ಸೇರಿಸಿಕೊಂಡು ಹೋಗಲಿಕ್ಕೆ ಅವರಿಗೆ ಅವಕಾಶ ಇದೆ, ಸಾಧ್ಯತೆ ಇದೆ. ಅದನ್ನು ಯಾಕೆ ಮಾಡೋದಿಲ್ಲ ಅವರು? ಅದು ಬಿಡಿ, ಬೆಂಗಳೂರಿನಲ್ಲಿ ಜನ ಹಾಹಾಕಾರ ಮಾಡ್ತಾ ಇದ್ದಾರೆ. ಎಲ್ಲಿದ್ದೀರಿ ನೀವು? ಸಾರ್ವಜನಿಕವಾಗಿ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಅದರ ಬದಲಿಗೆ ಕದ್ದು ಮುಚ್ಚಿ ಎಲ್ಲೋ ಕೂತು ಏನೋ BJPಯ ಒಳಗಿನ ವ್ಯವಹಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದೂರು BJPಯ ಕೇಂದ್ರ ನಾಯಕರಿಗೆ ತಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯ ವರದಿಗಳು ಬರ್ತಾ ಇದೆ, ನನಗೆ ಗೊತ್ತಿಲ್ಲ ಸರ್. ಧನಂಜಯ ಕುಮಾರ್ ಪ್ರಕಾರ ನಾನು ಸ್ಪಷ್ಟವಾಗಿ ಮತ್ತು ನೇರ ಮಾತುಗಳು ಕೇಳೋದಾದ್ರೆ, ನಿಮ್ಮ ಮುಖ್ಯಮಂತ್ರಿ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ನಿಮ್ಮನ್ನು ಪ್ರತಿನಿಧಿಸುವ ನಿಮ್ಮ ಕೇಂದ್ರದಲ್ಲಿರುವ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಅಸಮರ್ಥರು. ಹಾಗಾದ್ರೆ ಈ ಸಂದರ್ಭದಲ್ಲಿ ಕಾವೇರಿಯ ನನ್ನ ನೇರವಾಗಿ ಕೇಳ್ತಾ ಇದ್ದೀನಿ, ನಾನು ನೇರ ನಿಮಗೆ ಹೇಳ್ತಾ ಇದ್ದೇನೆ. ಕಾವೇರಿಯ ಈ ಒಂದು ವಿವಾದದ ಉಲ್ಬಣ ಸ್ಥಿತಿಯ ಸಂದರ್ಭದಲ್ಲಿ ಅವರು ನಡ್ಕೊಂಡಂತ ರೀತಿಯ ಬಗ್ಗೆ ನಮಗೆ ತೀವ್ರ ಅಸಮಾಧಾನ ಇದೆ. ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಲ್ಲ, ಸಮರ್ಥವಾಗಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಹಾಗಾದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯಾಕಿರಬೇಕು? ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಆಗಿರಬೇಕು. ತಾವು ಕೇಳಿ ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಹೇಳಿ ನೀವು ಈ ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಿ? ನೀವು ರಾಜ್ಯದಲ್ಲಿ ಅಧಿಕಾರ ನಡೆಸೋದಕ್ಕೆ ನಿಮಗೆ ಸಮರ್ಥರಲ್ಲ, ನಿಮಗೆ ಸಮಸ್ಯೆ ಬಗೆಹರಿಸೋದಕ್ಕೆ ಆಗೋದಿಲ್ಲ, ನೀವು ಜನಪರ ಇಲ್ಲ, ರಾಜೀನಾಮೆ ಕೊಡಿ ಅಂತ ಕೇಳಿ ಅವ್ರನ್ನ ನೇರವಾಗಿ. ಹಮೀದ್, ರಾಜೀನಾಮೆ ಕೊಡುವಂಥದ್ದೇ ಸಮಸ್ಯೆಗೆ ಪರಿಹಾರ ಅಲ್ಲ. ಮತ್ತೆ ಏನಿದು? ಮುಖ್ಯಮಂತ್ರಿಯಾಗಿ ನೀವು ಪ್ರಧಾನಮಂತ್ರಿಯವರ ಮನವೊಲಿಸುವಂಥ ಕೆಲಸ ಮಾಡಬೇಕು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರಿಯಾಗಿ ವಾದ ಮಂಡನೆ ಮಾಡುವಂಥ ಕೆಲಸ ಮಾಡಬೇಕು. ಜನರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ನಾನು ನಿಮಗೆ ಹೇಳಿದೆ, ಮೊನ್ನೆ ಕಾವೇರಿ ಪ್ರಾಧಿಕಾರದ ಸಭೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಭಾಗವಹಿಸಿದಂಥ ಮುಖ್ಯಮಂತ್ರಿಯವರು ಉತ್ತರನ ಪೌರುಷದ ಮಾತಾಡಿದರು. ಏನು ಮಾಡಿದರು? ಹೊರಗೆ ಬಂದೆ ನಾನು, ಅದರಿಂದ ಏನು ಸಾಧನೆ ಆಗೋದಿಲ್ಲ ಸ್ವಾಮಿ. ಅದರ ಬದಲಿಗೆ ಅಲ್ಲಿ ಸಭೆಯಲ್ಲಿ ಕೂತವರು ಕೂತಲ್ಲಿಂದ ಹೇಳಬಾರ್ದಿತ್ತು. ಪ್ರಧಾನಮಂತ್ರಿಯವರ ಮೇಜಿಗೆ ಗುದ್ದಿ ಹೇಳಬೇಕಿತ್ತು, ಸ್ವಾಮಿ ಇದು ನಮ್ಮ ಮಾನದ ಪ್ರಶ್ನೆ, ನಮ್ಮ ಗೌರವದ ಪ್ರಶ್ನೆ, ನಮ್ಮ ಪ್ರಾಣ ಉಳಿಯುವುದಿಲ್ಲ, ಅದನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ಜವಾಬ್ದಾರಿ ನಿಮಗಿದೆ. ಹಾಗಾಗಿ ಯೋಗ್ಯ ತೀರ್ಮಾನ ಮಾಡಿ. ನೋಡಿ, ಕಾವೇರಿಯ ಬಗ್ಗೆ ನಾನು ಆಗ ಹೇಳಿದೆ ನಿಮಗೆ. ಕಾವೇರಿ ಒಂದು ಮಾತು ಎಲ್ರಿಗೂ ಇದು ಗೊತ್ತಿರಬೇಕು. ಕನ್ನಂಬಾಡಿ ಕಟ್ಟೆ ವಿಶ್ವೇಶ್ವರಯ್ಯನವರು ಕಟ್ಟಿದ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸುವಂಥ ಸಂದರ್ಭದಲ್ಲಿ ಚರಿತ್ರೆಯಲ್ಲಿದೆ ಇದು. ಪಾಪ ಅವ್ರ ಹತ್ರ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಅವರ ಪಟ್ಟದ ರಾಣಿ ಅವಳಿಗೆ ಸೇರಿದಂಥ ಎಲ್ಲ ಒಡವೆಗಳನ್ನು ಒತ್ತೆ ಇಟ್ಟು ಹಣ ತಂದು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯಾಕೆ? ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ ಅಲ್ಲ ಸ್ವಾಮಿ. ಕನ್ನಂಬಾಡಿ ಕಟ್ಟೆ ಕಟ್ಟಿ ನೀರು ನಿಲ್ಲಿಸಿದ್ದು ಕರ್ನಾಟಕದ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ, ನಮಗೆ ಕುಡಿಯುವ ನೀರು ಕೊಡಲಿಕ್ಕೆ, ನಮ್ಮ ರೈತನಿಗೆ ಜಮೀನಿಗೆ ಬೇಕಾದಂತ ನೀರು ಒದಗಿಸಲಿಕ್ಕೆ. ಹಾಗಾಗಿ ನೀವು ಪ್ರಧಾನಮಂತ್ರಿಯವರು ಏಕಾಏಕಿ ಆದೇಶ ಮಾಡಬಹುದು. ಇದು ಒಂದೇ ಅಲ್ಲ, ಮಂಡ್ಯದ ಜನರು ಅಲ್ಲೇ ಹೇಳ್ತಾ ಇದ್ದಾರೆ, ಇಡೀ ರಾಜ್ಯಕ್ಕೆ ಸಾಲ ಮನ್ನಾ ಆದ್ರೆ ನಮ್ಮ ಜಿಲ್ಲೆಗೆ ಆಗಲ್ಲ, ಅವರಿಗೆ ಗೊಬ್ಬರ ಸಿಗ್ತಾ ಇಲ್ಲ, ಅವ್ರಿಗೆ ಈಗ ನೀರಿಲ್ಲ. ಇದನ್ನೆಲ್ಲ ಮಾಡ್ತಾ ಇರೋದು ಯಾರು? ಇದನ್ನು ನಿಭಾಯಿಸಬೇಕಾದವ್ರು ಯಾರು? ನಿಮ್ಮದೇ ಸರ್ಕಾರ. ಆ ಸರ್ಕಾರ ಅದಕ್ಕೆ ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಆ ಸರ್ಕಾರ ಯಾಕಿರಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಪ್ರಶ್ನೆನ ನೀವೇ ಕೇಳ್ತಾ ಇದ್ದೀರಿ. ಮಂಡ್ಯದಲ್ಲಿ ಕೂಡ ಮೊನ್ನೆ ಯಾವ ಬರ ಪರಿಸ್ಥಿತಿಯ ಒಂದು 25,000 ರೂಪಾಯಿಗಳ ಪರಿಹಾರ ಇದೆ,
ಆ 25,000 ರೂಪಾಯಿ ಪರಿಹಾರ ಅಲ್ಲಿಯ ರೈತರಿಗೂ ಸಿಕ್ಕಿದೆ, ಹಾಗಾದ್ರೆ ಎಲ್ಲ ರೈತರಿಗೂ ಸಿಗ್ತದೆ ನೋಡಿ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಪ್ರಶ್ನೆ ಇರೋದು ಏನು ಅಂತಂದರೆ, ನೋಡಿ ಜನ ಇವತ್ತು ಬಯಸೋದು ಏನು, ಜನರು ಆ ಥರ ನೀವು ಹೇಳಿದ ಹಾಗೆ ಯಾರೋ ಅದನ್ನು ಸಾಧನೆ ಮಾಡ್ಬೋದು ಅಂತಿದ್ರೆ ಜನ ಯಾಕೆ ಬೀದಿಗಿಳಿಬೇಕು, ಜನರು ಕೂಡ ಇದನ್ನು ಸಾಧನೆ ಮಾಡ್ಬೋದಿತ್ತಲ್ಲ. ಅವರು ನೇರ ಹೋಗಿ ಪ್ರಧಾನಮಂತ್ರಿ ಹತ್ರ ಮಾತನಾಡುವಂಥ ಅವಕಾಶ ಇಲ್ಲ, ಅವರು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ವಾದ ಮಂಡನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದಕ್ಕಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಆರಿಸಿ ಕಳಿಸಿದಂಥ ಪ್ರತಿನಿಧಿಗಳು ಯಾರಿದ್ದಾರೆ ಅವರ ಮೂಲಕ ನಮ್ಮ ನಿವೇದನೆ, ನಮ್ಮ ಕಷ್ಟ ಹೇಳಿಕೊಳ್ಳುವಂಥದ್ದು, ಯಾರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂಥವ್ರ ಬಳಿಗೆ ದೂರು ತಗೊಂಡು ಹೋಗುವಂಥ ಕೆಲಸ ನೀವು ಮಾಡಿ, ಅದಕ್ಕಾಗಿ ನಿಮ್ಮನ್ನು ಆರಿಸಿ ಕಳಿಸಿದ್ದು ಅಂತ ಜನ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥದ್ದು ಅದು ಸರಿ ಇಲ್ಲ ಅಂತಾದರೆ, ಅದರಲ್ಲಿ ನಾವು ವಿಫಲ ಆದರೆ ನಾವು ಯಾಕೆ ಮುಂದುವರಿಬೇಕು ಹೇಳಿ? ಈ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡಬೇಕು. ಅದಕ್ಕಾಗಿ ನಾವು ಈ ಪ್ರಶ್ನೆಯನ್ನು ಎತ್ತಾ ಇರುವಂತಹದ್ದು. ನೀವೊಬ್ಬ ಜನಪ್ರತಿನಿಧಿಯಾಗಿ ಈ ಸರ್ಕಾರ ಅಸಮರ್ಥ ಸರ್ಕಾರ ಇದು ಹೋಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಓಕೆ, ಧನಂಜಯ ಕುಮಾರ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.